ಸತ್ಯ ಇವಳನ್ನು ಝಾಡಿಸಿ ಒದ್ದು ಹೊರಗೆ ಹಾಕ. ನಿಂತ್ಕೋ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ಸರಿಗಿರಲ್ಲ. ಕೀರ್ತನ, ಆಟ ಆಡ್ಬೇಡ. ಇದು ಮಕ್ಕಳಾಡೋ ವಸ್ತು ಅಲ್ಲ, ರಿವಾಲ್ವರ್. ಕೊಡು ಅದನ್ನ. ಇಲ್ಲ ಇಲ್ಲ, ಕೊಡಲ್ಲ. ನಾನು ಅವಾಗ್ಲಿಂದ ನಿಮ್ಮನ್ನೆಲ್ಲ ಎಷ್ಟು ಬೇಡ್ಕೋತಾ ಇದ್ದೀನಿ, ನಿಮ್ಗೆ ನಿಮ್ ಮಾತೆ ಹೆಚ್ಚಾಗೋಯ್ತಾ? ನಾನು ಈ ಮನೆ ಮಗಳು ಅನ್ನೋ ಕಿಂಚಿತ್ ಅನುಕಂಪನೂ ಇಲ್ಲ ಅಲ್ವಾ ನಿಮ್ಗೆ? ನನ್ನನ್ನೇ ಆಚೆ ಹಾಕ್ತೀರಾ? ಆಚೆ ಹೋದ್ರೆ ಅದು ನಾನಲ್ಲ, ನನ್ನ ಹೆಣ. ಡರ್ಲಿಂಗು, ಏನ್ ಮಾಡ್ತಿದ್ದೆ? ಬಿಟ್ಬಿಡು, ಬೇಡ. ಡೋಂಟ್ ಟಚ್ ಮೀ. ಸುಹಾಸ್, ನೀನೇನಾದ್ರೂ ನನ್ನ ತಂಟೆಗೆ ಬಂದ್ರೆ ಮೊದಲು ನಿನ್ನ ಸಾಯಿಸಿ, ಆಮೇಲೆ ನಾನು ಸತ್ತು ಹೋಗ್ತೀನಿ. ಯಾಕಕ್ಕ ಈ ಥರ ಆಡ್ತಾ ಇದೆಯಾ? ನಾವ್ಯಾರೂ ನೆಮ್ಮದಿಯಾಗಿರ್ಬಾರ್ದಾ? ಇರಿ, ನೀವೆಲ್ಲರೂ ನೆಮ್ಮದಿಯಾಗಿರಿ. ನಾನು ಒಂದೇ ಸಲ ಮೇಲಕ್ಕೆ ಹೋದ್ಮೇಲೆ ನೀವೆಲ್ಲರೂ ಆರಾಮಾಗಿರಿ. ನಿನಗೆ ನಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈಗಲೂ ನಿನ್ನನ್ನು ನಂಬ್ತೀವಿ ಅನ್ಕೊಂಡಿದೀಯಾ? ಆಯ್ತು, ನಂಬೇಡಿ. 10, 9. ಅಮ್ಮ ಹೋಗ್ಲಿ ಬಿಡಮ್ಮ, ಇವಳು ಮಾತಿಗೆ ಬಗ್ಗೋಳಲ್ಲ, ತುಂಬ ಹಟ್ಮಾರಿ. ಅಮ್ಮ, ನಮ್ಮಿಂದಾಗಿ ಅವಳು ಸಾಯೋದು ಬೇಡಮ್ಮ, ಪ್ಲೀಸ್. ಧೈರ್ಯ ಇದ್ರೆ ಅವಳು ಹೇಳ್ತಿರೋದನ್ನ ಮಾಡಿ ತೋರಿಸ್ಲಿ ನೋಡೋಣ. ಯಾಕೆ ತೋರ್ಸಲ್ಲ? 6. ಅತ್ತೆ, ಇವಳು ಕೋಪಕ್ಕೆ ಹೇಳಿದ ತರನೇ ಮಾಡೋ ಗಿರಾಕಿ. ಮೊದ್ಲು ಇವಳು ತಡೀರಿ ಅತ್ತೆ, ಪ್ಲೀಸ್. ಸತ್ರೆ ಸಾಯ್ಲಿ ಬಿಡು. ಪೀಡೆ ತೊಲಗ್ತು ಅಂತ ಒಂದು ಬಿಂದಿಗೆ ನೀರನ್ನ ತಲೆ ಮೇಲೆ ಸುರ್ಕೊಂಡು ಸೂತ್ಕ ಕಳ್ಕೊತೀನಿ. ಅಮ್ಮ, ನೀ ಮಾತು ಹೇಳ್ತಾ ಇದೀಯಾ? ದೇವ್ರೆ, ನಿನ್ನಂಥವ್ರು ಭೂಮಿಗೆ ಭಾರ, ಕೂಳಿಗೆ ದಂಡ. ಇವಳಿಂದ ಏನು ಉಪಯೋಗ ಇಲ್ಲ ಸತ್ಯ. ನೀನು ಅದಕ್ಕೆಲ್ಲ ಹೆದರ್ಬೇಡ. ಕೀರ್ತನ, ಬರೀ ಹೆದರ್ಸಿದ್ರೆ ಸಾಲದು, ಶೂಟ್ ಮಾಡ್ಕೋ. ನಾನು ನೋಡ್ತೀನಿ ಅದು ಹೇಗೆ ಸಾಯ್ತೀಯ ಅಂತ. ಬೇಡಮ್ಮ, ನಾನು ನಿಜವಾಗ್ಲೂ ಶೂಟ್ ಮಾಡ್ಕೋತೀನಿ. ನೀನೇನೇ ಮಾಡ್ಕೋತೀಯ? ನೀನೇ ಮಾಡ್ಕೋತೀಯ ಇಲ್ಲ ನಾನೇ ಬಂದ್ ಮಾಡ್ಲಾ? ಆಯ್ತಮ್ಮ. 4. 3. 2. ಹೋಗ್ಲಿ ಬಿಡಿ ಅತ್ತೆ, ಇದು ಒಂದ್ಸಲ ಕ್ಷಮಿಸ್ಬಿಡಿ. ಚಾನ್ಸೇ ಇಲ್ಲ. ಅಷ್ಟು ಧೈರ್ಯ ಇದ್ರೆ ಶೂಟ್ ಮಾಡ್ಕೊಂಡು ತೋರಿಸ್ಲಿ.
ಮಾಡೋದೆಲ್ಲ ಮಾಡಿ ಈಗ ನನ್ನನ್ನ ಕಾಪಾಡೋ ತರ ನಾಟಕ ಮಾಡ್ತಾ ಇದ್ಯಾ? ಸತ್ಯ, ನಾನ್ ಸಾಯ್ಬೇಕು, ಕೊಡು. ಕೀರ್ತನ, ನನ್ ಮುಂದೆನೆ ಸಾಯೋದಕ್ಕೆ ನೋಡ್ತಿದ್ಯಾ? ಈ ಹುಚ್ಚಾಟ ನಿಲ್ಸಿದ್ರೆ ಸರಿ. ಇವಾಗ ಇಲ್ಲ, ನಾನ್ ಸಾಯ್ಬೇಕು. ಅಪ್ಪ ಅಮ್ಮಂಗೆ ಬೇಡದೇ ಇರೋ ಮಗು ಬದುಕಿದ್ರು ಒಂದೇ, ಸತ್ರು ಒಂದೇ. ನೀನ್ ಮಾಡಿರೋ ತಪ್ಪೆಲ್ಲ ಪ್ರೂವ್ ಆದ್ಮೇಲೆ ಕೋರ್ಟೆ ನಿನ್ಗೆ ಶಿಕ್ಷೆ ಕೊಡುತ್ತೆ. ಅಷ್ಟ್ರಲ್ಲಿ ನಿನ್ಗೇನು ಅವಸರ? ಅಷ್ಟಕ್ಕೂ ಶಿಕ್ಷೆ ಕೊಟ್ಕೊಳ್ಳೋದಕ್ಕೆ ನೀನ್ ಯಾರು? ಸತ್ಯ, ನಮ್ಮಮ್ಮನೇ ಹೀಗೆ ಹೇಳಿದ್ಮೇಲೆ ನನಗೆ ಬದುಕೋ ಆಸೆನೇ ಇಲ್ಲ. ನಾನು ಸಾಯ್ಬೇಕು. ಏಯ್, ಜೀವ ಕಳ್ಕೊಳ್ಳೋದೇನ್ ಸಾಧನೆ ಅನ್ಕೊಂಡಿದ್ಯಾ? ಮಹಾ ಪಾಪ ಅದು. ಈಗ ಮಾಡಿರೋ ಪಾಪಗಳು ಸಾಲದು ಅಂತ ಇನ್ನೊಂದು ಕಟ್ಕೋಬೇಕು ಅಂತಿದ್ಯಾ? ಸೀತಾ, ಸದ್ಯಕ್ಕೆ ಅವಳನ್ನ ಬಿಟ್ಬಿಡು. ಅವಳಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ ಈ ಮನೇಲಿ ಯಾವುದೋ ಅವಳ ಮೂಲೆಯಲ್ಲಿ ಬಿದ್ದಿರಲಿ. ಅಲ್ಲ ರೀ, ಅದು ಹೇಳಿದ್ನಲ್ಲ ಸೀತಾ, ಅವಳು ಇಲ್ಲೇ ಬಿದ್ದಿರಲಿ. ಮುಂದೆ ಅವಳಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನು ಆಮೇಲೆ ನಿರ್ಧಾರ ಮಾಡೋಣ. ಕಾರ್ತಿಕ್, ನೀ ಹೋಗಿ ರೆಸ್ಟ್ ಮಾಡು. ಉಳಿದಿದ್ದು ನಾಳೆ ಮಾತಾಡೋಣ. ಲೈಫಲ್ಲಿ ಎಲ್ರಿಗೂ ಎರಡೆರಡು ಅವಕಾಶ ಸಿಗಲ್ಲ. ನಿನಗೆ ದೇವರ ಅವಕಾಶನ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊ. ಡಾರ್ಲಿಂಗು, ತುಂಬ ಸುಸ್ತಾಗಿರ್ಬೇಕು. ಬಾ, ರಿಲ್ಯಾಕ್ಸ್ ಆಗು. ಬಾ. ಅಮಲ್ ಬೇಬಿ, ತುಂಬ ನೋವಾಗ್ತಿದ್ಯಾ? ಇವಾಗ ಪರವಾಗಿಲ್ಲ ಸತ್ಯ. ನಿನ್ನೆ ಮೊನ್ನೆ ಕೈ ಕಾಲು ತುಂಬ ನೋವಾಗ್ತಾ ಇತ್ತು. ನೀನು ವಾಕಿಂಗ್ ಹೋಗೋಣ ಅಂತ ಕರೆದಾಗ ಬೇಡ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಏನು ಮಾಡೋದು, ನೀನು ಅಷ್ಟೊಂದು ಪ್ರೀತಿ ಕಾಳಜಿಯಿಂದ ಕರೀತಾ ಇದ್ದೆ. ಬೇಡ ಅನ್ನೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಿನ್ನ ಜೊತೆ ಬರ್ತಾ ಇದ್ದೆ. ಸ್ವಲ್ಪ ದಿನ ಅಮಲ್ ಬೇಬಿ, ಈ ನೋವೆಲ್ಲ ಹೋಗಿ ನೀನು ಮೊದಲಿನ ಥರನೇ ಆಗ್ತೀಯ. ನನಗೆ ಗೊತ್ತು, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ನನಗೂ ನಿನಗೆ ಬಲವಂತ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಮಲ್ ಬೇಬಿ. ಆದರೆ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ದಿನನಾದರೂ ಫಿಸಿಯೋಥೆರಪಿ ಮಾಡಿಸಿ, ವಾಕ್ ಮಾಡಿಸಿ ಅಂತ. ನೀನು ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಾನಿನ್ನ ಬ್ಲೈಂಡಾಗಿ ನಂಬ್ತೀನಿ. ನೀನು ಅದಕ್ಕೆಲ್ಲ ಇಷ್ಟೊಂದು ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲಮ್ಮ. ಅಷ್ಟಕ್ಕೂ ನಾನು ರೌಡಿ ಬೇಬಿ ನನ್ನ ಜೊತೆ ಇದ್ರೆ ಕಷ್ಟನೂ ಇಷ್ಟಪಟ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮಲ್ ಬೇಬಿ. ಇವತ್ತು ಒಂದಿನ ವಾಕ್ ಮಾಡಿದ್ರೆ ಡಾಕ್ಟ್ರ್ ಹೇಳಿದಷ್ಟು ದಿನಾನೂ ಆಗುತ್ತೆ. ನಾಳೆಯಿಂದ ನೀನು ವಾಕ್ ಮಾಡು ಅಂತ ಹಿಂಸೆ ಮಾಡಲ್ಲ ನಾನು. ಬಟ್ ಸತ್ಯ, ನಿನ್ನ ಜೊತೆ ವಾಕ್ ಮಾಡೋದು ಇವಾಗ ಅಡಿಕ್ಷನ್ ಆಗ್ತಿದೆಯಲ್ಲ. ಹಾಗಿದ್ರೆ ನಿನ್ನಿಷ್ಟ. ಸತ್ಯ, ಜನ್ಮ ಜನ್ಮಕ್ಕೂ ನೀನೇ ನನ್ನ ಜೊತೆ ವಾಕ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಆದರೆ ಇವತ್ತಿಗೆ ಇಷ್ಟು ಸಾಕು, ಕಾಲು ನೋವ್ತಾ ಇದೆ. ಹೌದಾ? ಸರಿ, ಹಾಗಿದ್ರೆ ಬಾ ರೂಮಿಗೆ ಹೋಗೋಣ. ಫಿಸಿಯೋಥೆರಪಿಸ್ಟ್ನ ಬರೋದಕ್ಕೆ ಹೇಳಿದ್ದೆ, ಇನ್ನೇನು ಅವರು ಬಂದ್ಬಿಡ್ತಾರೆ. ಅದು ಬೇರೆ ಇದೆಯಾ? ಹೌದು, ಇನ್ನೊಂದು ಸ್ವಲ್ಪ ದಿನ ಬಾ. ರುಕೋ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮನೆ ಕಡೆ ಹುಷಾರಾಯ್ತಾ? ನಡಿಯಮ್ಮ, ಬರ್ತೀವಮ್ಮ. ಅಮ್ಮ, ಹಾಗೆ ನನ್ನ ಮತ್ತೆ ಮಾವನ ಮದ್ವೆ ಬೇಗ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಬನ್ನಿ. ಆಯ್ತು, ನಿನ್ನ ಮತ್ತೆ ಮಾವನ ಮದುವೆ ಬೇಗ ಆಗ್ಲಿ ಅಂತ ಇಷ್ಟ ಆಸೆ. ಏನೇ ಮದ್ವೆಗೆ ಅವಸರ ನಿನಗೆ? ಲೇ, ಅವರಿಬ್ರು ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಲಿ. ಮದ್ವೆ ಅಂತೆ ಮದ್ವೆ. ಹಲೋ, ನಿನಗೇನೆ ಕುರಿ? ಮತ್ತಿನ್ನೇನು, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಬಡ್ಕೊಂಡು ಸಾಯ್ತಿರ್ತೀಯಲ್ಲ.
ಮದ್ವೆ ಅಂದ್ರೆ ನೀನ್ ಅನ್ಕೊಂಡಿರೋ ತರ ಸ್ವರ್ಗದ ತರ ಇರಲ್ಲ. ಇಬ್ರು ಡೈಲಿ ಬಡದಾಡ್ಕೊಂಡು ಸಾಯ್ಬೇಕು. ಆಯ್ತು ಬಿಡು, ನಾನು ನನ್ನ ಮಾವ ನರಕದಲ್ಲೇ ಇರ್ತೀವಿ. ಒಟ್ನಲ್ಲಿ ನಂದು ಮಾವೊಂದು ಮದ್ವೆ ಆಗ್ಬೇಕು ಅಷ್ಟೇ. ನೀನು ಹೇಳ್ದೆ ಇದ್ರು ದೇವ್ರ ಹತ್ರ ನಾವು ಅದನ್ನೇ ಕೇಳ್ಕೊಂಡು ಬರ್ತೀವಿ. ಒಟ್ನಲ್ಲಿ ನೀನು ಬಾಲ ನಮ್ಮ ಕಣ್ಣೆದ್ರಿಗೆ ಮದುವೆ ಆಗಬೇಕು, ನಿಮಗೆ ಮಕ್ಕಳಾಗಬೇಕು. ಅದನ್ನ ನೋಡಿ ನಾವಿಬ್ರು ಸಂತೋಷವಾಗಿ ಹಾಯಾಗಿರ್ಬೇಕು. ಅದೇ ನಮ್ಮ ಆಸೆ. ಹೋಗ್ಬರ್ತೀವಿ ಕಣೆ. ರುಕೋ, ಮನೇಲಿ ನಾವು ಬೇರೆ ಇರಲ್ಲ, ಬಾಲ ಒಬ್ಬನೇ ಇರ್ತಾನೆ. ಹುಷಾರಮ್ಮ, ಅವನ್ನ ಕ್ಯಾಚ್ ಹಾಕೊಳ್ಳೋಕ್ಕೆ ಜನ ಕಾಯ್ತಾ ಇರ್ತಾರೆ. ಅಜ್ಜಿ ಸುಮ್ನೆ ಹೋಗ್ತಾ ಇರೋ. ನನಗೆ ಟಾಂಟ್ ಕೊಟ್ರೆ ಚೆನ್ನಾಗಿರಲ್ಲ. ಕ್ಯಾಚ್ ಹಾಕೊಳ್ಳೋಕೆ ಅವನೇನ್ ಕಂಡವ್ರ ಗಂಡ ಅಲ್ಲ, ನನ್ ಗಂಡ. ಇದು ಈಗ ನಿನಗೆ ನೆನಪಾಗಿದ್ದೆ ನಮಗೆ ಕಷ್ಟ ಆಗ್ತಾ ಇರೋದು. ಯಾವುದಕ್ಕೂ ಹುಷಾರಮ್ಮ ರುಕ್ಕು. ಆ ವಿಷಯನ ನನಗೆ ಬಿಡಿ ಅಜ್ಜಿ. ಯಾವಳಾದ್ರೂ ನನ್ನ ಹುಡುಗನ ವಿಷಯಕ್ಕೆ ಬಂದರೆ ಬರೇ ಎಳೆದ್ಬಿಡ್ತೀನಿ. ಸರಿ ಕಣೆ, ನೀನು ಹೇಳ್ದಾಗೆ ಮಾಡೋಳು ಬಿಡು. ನಾವಿಟ್ಟು ಬರ್ತೀವಿ. ಅಜ್ಜಿ ಹೇಳ್ದಂಗೆ ಯಾವುದಕ್ಕೂ ಹುಷಾರು, ಓಕೆನಾ? ಬಿ ಕೇರ್ಫುಲ್ಲಾ. ನನ್ನ ಮತ್ತೆ ಬಾಲ ಮಧ್ಯ ಯಾರೇ ಬಂದ್ರು ನಾನು ಬಾಲ ಒಂದಾಗೇ ಆಗ್ತೀವಿ. ನೋಡ್ತೀನಿ ಇವ್ರುಗಳ ಆಟ ಇನ್ನು ಎಷ್ಟು ದಿನ ನಡೆಯುತ್ತೆ ಅಂತ. ಇವತ್ತು ಹೇಗಿದ್ರು ಬಾಲ ಒಬ್ಬನೇ ಇರ್ತಾನೆ. ಈ ಪಿಶಾಚಿ ರುಕ್ಕು ಮನೆ ಕೆಲಸ ಅಂತ ಬ್ಯುಸಿಯಾಗಿರ್ತಾಳೆ. ಆಗ ನನ್ನ ಟೈಮ್ ಸಿಗುತ್ತೆ. ಬಾಲನ ಹತ್ರ ಹೋಗಿ ಮಾತಾಡಬೇಕು, ಅವನನ್ನ ನನ್ನ ಕಡೆ ಮಾಡ್ಕೋಬೇಕು. ಎಸ್. ಅಮ್ಮ ಸರ್ ಸ್ವಲ್ಪ ನಿಧಾನಕ್ಕೆ ಮಾಡಿ. ಅಯ್ಯ ಅಮ್ಮ, ಇದು ಹೀಗೆ ಮಾಡೋದು. ನಿಧಾನಕ್ಕೆ ಮಾಡಿದ್ರೆ ನೋವು ಆಸೆ ಆಗಲ್ಲ. ಇನ್ನೂ ಬರೆಗಳು ಕಾಣ್ತಾ ಇದೆ ಅಂದ್ರೆ ACP ಅಮೂಲ್ ಬೇಬಿಗೆ ಎಷ್ಟೆಲ್ಲ ಹೊಡೆದಿರ್ಬೇಡ. ಛೇ, ಸತ್ಯ, ನನಗೆ ಸಮಾಧಾನ ಮಾಡಿ ನೀನೇ ಹೀಗಾಡ್ತಿದ್ಯಲ್ಲ. ಏನೂ ಆಗಲ್ಲ, ಆರಾಮಾಗ್ತಿದ್ದಾನಲ್ಲ, ಅಷ್ಟು ಸಾಕು ನಮಗೆ. ಹ್ಞೂ ಅತ್ತೆ, ಆದರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗೋದ್ನಲ್ಲ ಅನ್ನೋ ನೋವು ನನ್ನಿಂದ ಯಾವತ್ತೂ ದೂರ ಆಗಲ್ಲ ಅನ್ಸುತ್ತೆ. ಎಷ್ಟೇ ಸಮಾಧಾನ ಮಾಡಿಕೊಂಡ್ರೂ ಆಗ್ತಿಲ್ಲ ಅತ್ತೆ. ಆದರೆ ಆಗಿದ್ಯಾವುದು ನಿನ್ನ ಕೈಲಿ ಇರಲಿಲ್ವಲ್ಲ. ಆಗಿದ್ದಾಗೋಯ್ತು ಬಿಡು, ಅದನ್ನೇ ತಲೆಲಿಟ್ಕೊಂಡು ಕೊರಗಬೇಡ. ನೋವಾಗತ್ತೆ ನಿಜ, ಆದರೆ ಅದನ್ನೇ ತಲೆಲಿಟ್ಕೊಂಡು ಎಷ್ಟು ದಿನ ಅಂತ ನೆಮ್ಮದಿ ಹಾಳು ಮಾಡ್ಕೋತೀಯ ಹೇಳು. ಅತ್ತೆ, ಅಮೂಲ್ ಬೇಬಿ ಕೈ ನಡಕ್ತಿಲ್ಲ ಈಗ.
ಇನ್ನೆಷ್ಟು ದಿನ ಬೇಕು ಸರ್ ಇವ್ರು ಸರಿ ಹೋಗೋದಕ್ಕೆ? ಇವ್ರು ಆಲ್ಮೋಸ್ಟ್ ಸರಿ ಹೋಗಿದ್ದಾರೆ. ಇವತ್ತಿಗೆ ಸೆಷನ್ ಎಂಡ್ ಆಗ್ತಾ ಇದೆ. ಇನ್ನು ಮುಂದೆ ನಾನು ಮಾಡಿಸಿದ ಎಕ್ಸಸೈಸನ್ನು ನೀವೇ ಮಾಡಿಸ್ಬೋದು. ನಿಜನಾ? ಥ್ಯಾಂಕ್ ಯು. ಮತ್ತೆ ಏನಾದರೂ ಅವಶ್ಯಕತೆ ಬಿದ್ದರೆ ಹೇಳ್ತೀನಿ. ನೀವೇ ಬಂದು ಫಿಸಿಯೋಥೆರಪಿ ಮಾಡಬೇಕು. ನಿಮ್ಮ ಕೈಗುಣನೋ ಏನೋ ಕಾರ್ತಿಕ್ ಇಷ್ಟು ಬೇಗ ಆರಾಮಾಗ್ತಿದ್ದಾರೆ. ಶೂರ್ ಮೇಡಮ್. ಮೇಡಮ್ ನಾನಿನ್ನು ಬರ್ತೀನಿ. ಸರಿ ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಅತ್ತೆ ಒಂದು ನಿಮಿಷ. ನೋಡಿದ್ರಮ್ಮ ನಾನು ಎಷ್ಟು ಬೇಗ ಹುಷಾರಾಗ್ತಾ ಇದ್ದೀನಿ. ಹೌದು ಕಣ, ಸತ್ಯ ಅಂತ ಸೊಸೆ ಸಿಕ್ಕಿರ್ಬೇಕಾದ್ರೆ ಕಷ್ಟಗಳೆಲ್ಲ ಮಂಜಿನ ಹಾಗೆ ಕರಗಿ ಹೋಗ್ತಿದೆ. ನೀವಿಬ್ರು ಯಾವಾಗಲೂ ಸುಖವಾಗಿರಿ. ಈ ಮನೇಲಿ ಎಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ಆದರೆ ಅದು ಯಾರು ಕೆಟ್ಕೊಂಡು ಬಿತ್ತೋ ಏನೋ, ಒಂದಾದ್ಮೇಲೆ ಒಂದು ಕಷ್ಟಗಳು ಶುರು ಆಗೋಯ್ತು. ಹೌದಮ್ಮ, ಮೊದಲು ಅದಕ್ಕೆ ಸಂಬಳನ ತೊಗೊಂಬಂದರು. ಆಮೇಲೆ ಕಾರ್ತಿಕ್ಕು ಬಿಸ್ನೆಸ್ಸಲ್ಲಿ ಆಗಿರೋ ಪ್ರಾಫಿಟ್ಸ್ನ ನಮಗೆ ತೊಗೊಂಬಂದು ಕೊಟ್ಟ. ಆಗ ಇವರಿಬ್ಬರು ಜೀವನ ಎಷ್ಟು ಚೆನ್ನಾಗಿದೆ ಅಂತ ನಾವೆಷ್ಟು ಖುಷಿ ಪಟ್ಟಿದ್ವಿ. ಆದರೆ ಏನು ಮಾಡೋದು, ಆ ಸಂತೋಷ ತುಂಬ ದಿನ ಉಳಿಲೇ ಇಲ್ವಲ್ಲ. ಕಾರ್ತಿ ನಕಲಿ ಮೆಡಿಸಿನ್ ವಿಷಯದಲ್ಲಿ ಜೈಲಿಗೆ ಹೋಗಿ ಬಂದ. ಸತ್ಯನೇ ಅವನನ್ನು ಅರೆಸ್ಟ್ ಮಾಡೋ ಹಾಗಾಯ್ತು. ಯಾರಿಗೂ ಇಂಥ ಕಷ್ಟ ಬರಬಾರ್ದಪ್ಪ. ನನಗಂತೂ ಕಾರ್ತಿಕ್ ಕೈಗೆ ಬೇಡಿ ಹಾಕುವಾಗ ಸತ್ತೇ ಹೋದ್ನೇನೋ ಅನ್ನಿಸ್ತಿತ್ತು. ಆದರೆ ಏನು ಮಾಡೋದು, ಡ್ಯೂಟಿ ಮಾಡಲೇಬೇಕಿತ್ತು. ಆದರೆ ಕೊನೆಗೆ ಗೆಲ್ಲೋದು ಸತ್ಯನೇ. ದುಷ್ಟಶಕ್ತಿಗಳು ಏನೇ ಸಂಚು ಮಾಡಿದ್ರು ದೇವರು ಅನ್ನೋನೊಬ್ಬ ಇರ್ತಾನೆ. ಅವನು ನಮ್ದವ್ರ ಕೈನ ಯಾವತ್ತೂ ಬಿಡೋದಿಲ್ಲ. ಕಾನೂನು ಇನ್ನೂ ಬಲವಾಗಿದೆ ಅನ್ನೋದು ಪ್ರೂವ್ ಆಯಿತು. ಹೌದಮ್ಮ, ಕೊನೆಗೂ ಅಣ್ಣನ ಮೇಲೆ ಇದ್ದಿದ್ದ ಆರೋಪ ಸುಳ್ಳು ಅಂತ ಆಯ್ತಲ್ಲ. ಜೀವನ ಅಂದ್ರೇ ಹೀಗೆ ಅಲ್ವಾ ರೀತು, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಎಲ್ಲ ನಾವು ಅನ್ಕೊಂಡಂಗೆ ಆಗೋದಾಗಿದ್ದಿದ್ರೆ ಮನುಷ್ಯನ ಅಹಂಕಾರನ ಹಿಡಿಯೋದಕ್ಕಾಗ್ತಿತ್ತ? ಆದರೆ ಅಮೂಲ್ ಬೇಬಿಗೆ ಹೀಗಾಯ್ತಲ್ಲ ಅನ್ನೋದೇ ಸಂಕಟ ನನಗೆ. ಪಾಪ, ಒಂದಿರುವೇನು ಸಾಯಿಸಿದವನಲ್ಲ ಅವನು. ಅಂಥದ್ರಲ್ಲಿ ಅವನಿಗೆ ಹೀಗಾಗೋಯ್ತು. ಯಾರಿಗೆ ಗೊತ್ತಿತ್ತು ಸತ್ಯ ಒಡ ಹುಡ್ದೋರೆ ಈ ಥರ ಮೋಸ ಮಾಡ್ತಾರೆ ಅಂತ? ಕೀರ್ತನ ಬಗ್ಗೆ ನಮ್ಮೆಲ್ರಿಗೂ ಕೆಟ್ಟ ಅಭಿಪ್ರಾಯ ಇತ್ತು ನಿಜ. ಆದರೆ ಅವಳು ಇಂಥ ಕೀಳು ಮಟ್ಟಕ್ಕೆ ಇಳಿತಾಳೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ. ಅಮ್ಮ, ಅವಳು ಕೀರ್ತನ ಮೈ ಎಲ್ಲ ಬರೀ ವಿಷನೇ ತುಂಬಿಕೊಂಡಿದ್ದಾಳೆ. ಅಣ್ಣಂಗೆ ಈ ರೀತಿ ಮಾಡೋಕ್ಕೆ ಅವಳಿಗೆ ಮನ್ಸಾದರೂ ಹೇಗೆ ಬಂತೋ ಏನೋ. ಕೀರ್ತನಾಗೆ ನಿನ್ನ ಮೇಲೆ ದ್ವೇಷ ಇದೆ ಅನ್ನೋದು ನಿಜ. ಆದರೆ ಕಾರ್ತಿನ ಅವಳು ಈ ರೀತಿ ಸಿಕ್ಕಾಕ್ಸ್ತಾಳೆ ಅಂತ ಒಂದು ಸಣ್ಣ ಅಂದಾಜು ಕೂಡ ನನಗಿರಲಿಲ್ಲ. ನನಗೂ ಅದೇ ವಿಷಯ ಕೊರಿತಿದೆ ಚಿಕ್ಕತ್ತೆ. ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತಲೇ ಗೊತ್ತಾಗ್ತಿಲ್ಲ. ಈ ವಿಷಯನ ಅವಳ ಹತ್ರನೇ ಮಾತಾಡಬೇಕು. ಅದಕ್ಕೆ ಅವಳು ಇದಕ್ಕೆಲ್ಲ ಕೋಆಪ್ರೇಟ್ ಮಾಡ್ತಾಳೆ ಅಂತ ನಿಮ್ಗೆ ಅನ್ಸತ್ತಾ? ಒಳ್ಳೆ ರೀತಿಲಿ ಹೇಳಿ ಕೇಳಿ ನೋಡ್ತೀನಿ, ನೋಡೋಣ. ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಅಂಥವಳವಳು. ಬಂಡೆ ಮೇಲೆ ನೀರು ಹಾಕೋದು ಒಂದೇ, ಅವಳು ಬುದ್ಧಿ ಹೇಳೋದು ಒಂದೇ. ಟ್ರೈ ಮಾಡ್ತೀನಿ ರೀತು. ಅವಳು ಅರ್ಥ ಮಾಡ್ಕೋತಾಳ ಸತ್ಯ? ಅವಳ ಬಗ್ಗೆ ನಿನಗೆ ಗೊತ್ತಲ್ವಾ? ನೋಡೋಣ ಚಿಕ್ಕತ್ತೆ, ಇದು ನನ್ನ ಕೊನೆ ಪ್ರಯತ್ನ. ಕೀರ್ತನ, ಬರೀ ಹೆದರ್ಸಿದ್ರೆ ಸಾಲದು, ಶೂಟ್ ಮಾಡ್ಕೋ. ನಾನು ನೋಡ್ತೀನಿ ಅದು ಹೇಗೆ ಸಾಯ್ತೀಯ ಅಂತ. ಆಯ್ತಾ?
ಸಮಾಧಾನ ಆಯ್ತಾ ನಿನಗೆ? ಇಷ್ಟು ದಿನ ಮನೆ ಹೊಡಿತಿದ್ದೆ, ಈಗ ಫೋನ್ ಹೊಡೆದಿದ್ಯಾ. ಒಟ್ನಲ್ಲಿ ಏನಾದರೂ ಹೊಡಿದಿದ್ರೆ ನಿನಗೆ ತಿಂದನ್ನ ಕರಗೋದಿಲ್ಲ ಅನ್ಸುತ್ತೆ. ಏಯ್, ನೀನ್ ಯಾರೇ ಅದನ್ನ ಕೇಳಕ್ಕೆ? ಇದು ನನ್ನ ಮನೆ, ನನ್ನ ಇಷ್ಟ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ಮನೆ ಅಂತ ಹೇಳ್ತೀಯ, ಆದರೆ ನೀನು ಮಾಡೋ ಕೆಲಸಕ್ಕೆ ಈ ಮನೇಲಿ ನಿನಗೆ ಜಾಗ ಕೊಟ್ಟಿರೋದೇ ಹೆಚ್ಚು. ಅದರಲ್ಲೂ ಈ ಸತಿ ನೀನು ಇಷ್ಟೆಲ್ಲ ಮಾಡಾದ್ಮೇಲೂ ಕಾರ್ತಿಕ್ ನಿನ್ನ ಪರ ನಿಂತಿದ್ದಾನೆ. ಅದಕ್ಕೆ ಸ್ವಲ್ಪನಾದರೂ ಕೃತಜ್ಞತೆ ಇಟ್ಕೋ.